140 ಫೀಟ್ ಹೈಟ್ ಅಲ್ಲಿರುವಂತ ಈ ಒಂದು ಮುರುಗನ್ ಸ್ಟ್ಯಾಚು 272 ಮೆಟ್ಲುಗಳನ್ನ ಹತ್ಕೊಂಡು ಹೋಗ್ಬೇಕು. 30 ಮೆಟ್ಲಿಗೆ ಸುಸ್ತಾಗ್ತಿದೆ. ಬೆಟ್ಟದ ಮೇಲುವೆ ಸಹ ವಾಟರ್ ಫೆಸಿಲಿಟಿನ ಮಾಡ್ಕೊಂಡಿದ್ದಾರೆ. ಸ್ಪೆಷಾಲಿಟಿ ಏನು ಅಂತಂದ್ರೆ ಈ ಒಂದು ಕೇವ್ ಒಳಗಡೆ ಇರುವಂತ ಈ ಒಂದು ದೇವಸ್ಥಾನ. ಈ ಒಂದು ಟೆಂಪಲ್ ಕೇವ್ ಒಳಗಡೆ ತುಂಬಾ ಕೋತಿಗಳ ಕಾಟ ಇದೆ. ಸೈಜ್ ನೋಡ್ದ ಉಂಡಿದು. ಎಂಟ್ರೆನ್ಸ್ ಆರ್ಟ್ ಗ್ಯಾಲರಿಗೆ ಇಲ್ಲಿ ಬಾಯಿಗೆ ಹಿಂಗೆ ಪಿಯರ್ಸಿಂಗ್ ಲೈಕ್ ಲಾಕ್ ತರ ಹಿಂಗೆ ಮಾಡಿ ಈ ಒಂದು ಬಾಟಲ್ಗೆ 5 ರಿಂಗೆಟ್ಸ್ ಆಗುತ್ತೆ. ಹೋಟೆಲ್ ಅಲ್ಲಿ ಚಿಕನ್ ಕರಿ, ಚಿಕನ್ ಗ್ರೇವಿ ಇದೆಲ್ಲ ಮಾಡ್ತಿದ್ದಾರೆ. ಹಾಯ್, ಹೆಲೋ, ನಮಸ್ಕಾರ. ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್ಸ್ and welcome to Malaysian vlog series. So right now ನಾವಿದ್ದೀವಿ ಬಾಟು ಕೇವ್ಸ್ಗೆ. ಸೊ ಬಾಟು ಕೇವ್ಸ್ನ ಬಂದಿದ್ದೀವಿ. ಬಾಟು ಕೇವ್ಸ್ನ ಇವತ್ತು ಎಕ್ಸ್ಪ್ಲೋರ್ ಮಾಡೋಣ. ಸೊ ಬಾಟು ಕೇವ್ಸ್ಗೆ ನಾವು ಬಂದಿದ್ದು ಥ್ರೂ ಗ್ರ್ಯಾಬಲ್ಲಿ ಟ್ಯಾಕ್ಸಿ ಬುಕ್ ಮಾಡಿಕೊಂಡು ಬಂದಿದ್ವಿ. ಸೊ ನಮ್ಮ ಹೋಟೆಲಿಂದ ಈ ಒಂದು ಬಾಟು ಕೇವ್ಸ್ಗೆ ಸುಮಾರು 15 ಕಿಲೋಮೀಟರ್ಸ್ ಆಗುತ್ತೆ. ಸೊ 15 ಕಿಲೋಮೀಟರ್ಸ್ಗೆ ನಾವು ಪೇ ಮಾಡಿದ್ದು 19 ರಿಂಗೆಟ್ಸ್. ಯಾಕೆ ಅಂತಂದ್ರೆ ಲೈಕ್ ಅದು ಕ್ವಾಲಾಲಂಪುರಿಂದ 15 ಕಿಲೋಮೀಟರ್ಸ್ ಅಲ್ಲಿ ಸೆರನ್ಗಾಂವ್ ಅಂತ ಇದೆ. ಸೊ ಅಲ್ಲಿ ಈ ಒಂದು ಬಾಟು ಕೇವ್ಸ್ ಲೊಕೇಟ್ ಆಗಿರೋದು. ಸೊ ನಾವು 4 ಜನ ಇರೋದ್ರಿಂದ ನಮಗೆ ಟ್ಯಾಕ್ಸಿ ವರ್ಕೌಟ್ ಆಯಿತು. ಸೊ ಇನ್ ಕೇಸ್ ನೀವೇನಾದರೂ ಸೋಲೋ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂತಂದರೆ ಇಲ್ಲಿ ಬಸ್ ಮತ್ತು MRTಗಳು ಸಿಗ್ತಿದೆ. ಸೊ ಈ ಒಂದು ಬಾಟು ಕೇವ್ಸ್ ಆಪೋಸಿಟಲ್ಲೇ ನಿಮಗೆ MRT ಸ್ಟೇಷನ್ ಇರೋದ್ರಿಂದ ಸೊ ನೀವು MRT ಸಹ ನೀವು ತಗೋಬೋದು. ಸೊ ಬನ್ನಿ ಈ ಒಂದು ಬಾಟು ಕೇವ್ಸ್ ಮತ್ತೆ ದ ಫೇಮಸ್ ಮುರುಗನ್ ಸ್ಟ್ಯಾಚುನ ನೋಡಿ ಇವತ್ತು ಎಕ್ಸ್ಪ್ಲೋರ್ ಮಾಡುವ. ಸೊ ಈ ಒಂದು ಬಾಟು ಕೇವ್ಸ್ ಬಂದು ಗೋಂಬಾಕ್ ಅನ್ನೋ ಊರಲ್ಲಿ ಇರೋದು. ಕ್ವಾಲಾಲಂಪುರಿಂದ ಆಲ್ಮೋಸ್ಟ್ 14-15 ಕಿಲೋಮೀಟರ್ಸ್, ಲೈಕ್ ನಾರ್ತ್ ಕ್ವಾಲಾಲಂಪುರಿಂದ 14-15 ಕಿಲೋಮೀಟರ್ಸ್ ಅಲ್ಲಿ ನಿಮಗೆ ಈ ಒಂದು ಬಾಟು ಕೇವ್ಸ್ ಲೊಕೇಟ್ ಆಗಿರೋದು. ಮತ್ತೆ ಈ ಒಂದು ಟೆಂಪಲ್ದು ಓಪನಿಂಗ್ ಟೈಮಿಂಗ್ಸ್ ಬಂದು ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಬಾಟು ಕೇವ್ಸ್ ಓಪನ್ ಆಗಿರುತ್ತೆ. ಬಟ್ ಐ ಪ್ರಿಫರ್ ನೀವು ಬಾಟು ಕೇವ್ಸ್ಗೆ ಬರೋದೇ ಆದರೆ ಆದಷ್ಟು ಬೆಳಗ್ಗೆನೆ ಪ್ಲ್ಯಾನ್ ಮಾಡ್ಕೊಳ್ಳಿ, ಒಂದು 7-7:30 ಬರೋಕ್ಕೆ. ಸೊ ದಟ್ ರಶ್ ಕಡಿಮೆ ಇರುತ್ತೆ. ಬೆಳಗ್ಗೆ ಪೂಜೆ ಮಾಡಿರ್ತಾರೆ. ಸೊ ಅದು ನೋಡೋಕ್ಕೂ ಚೆನ್ನಾಗಿರುತ್ತೆ. ಸೊ ಈ ಒಂದು ಬಾಟು ಕೇವ್ಸ್ ಅಲ್ಲಿ ಸುಮಾರಷ್ಟು ಟೆಂಪಲ್ಸ್ಗಳಿದೆ. ವಿನಾಯಕ ಟೆಂಪಲ್ ಆಗಿರ್ಬೋದು, ಮುರುಗನ್ ಟೆಂಪಲ್ ಆಗಿರ್ಬೋದು. ಸೊ ಈ ರೀತಿ ಸುಮಾರಷ್ಟು ಟೆಂಪಲ್ ಇದೆ. ಬಟ್ ಒನ್ ಆಫ್ ದ ಮೇನ್ ಅಟ್ರಾಕ್ಷನ್ ಬಂದು ಇಲ್ಲಿ ನಿಂತಿರುವಂತಹ 140 ಫೀಟ್ ಹೈಟ್ ಅಲ್ಲಿರುವಂತ ಈ ಒಂದು ಮುರುಗನ್ ಸ್ಟ್ಯಾಚು. ಸೊ ಈ ಒಂದು ಮುರುಗನ್ ಸ್ಟ್ಯಾಚು ರೀಇನ್ಫೋರ್ಸ್ಡ್ ಕಾಂಕ್ರೀಟ್ ಅಲ್ಲಿ ಕಟ್ಟಿರುವಂತಹ ಮುರುಗನ್ ಸ್ಟ್ಯಾಚು. ಇದು 140 ಫೀಟ್ ಇದೆ. ಸೊ ಇದು ಗೋಲ್ಡ್ ಪೇಂಟ್ನ ಮಾಡಿದ್ದಾರೆ. ಸೊ ದಿಸ್ ಇಸ್ ಒನ್ ಆಫ್ ದ ಮೇನ್ ಅಟ್ರಾಕ್ಷನ್ ಈ ಒಂದು ಮುರುಗನ್ ಸ್ಟ್ಯಾಚು. ಸೊ ಈ ಒಂದು ಬಾಟು ಕೇವ್ಸ್ ಅಲ್ಲಿ ಇರುವಂತಹ ಟೆಂಪಲ್ ಕೇವ್ ಒಳಗಡೆ ಹೋಗ್ಲಿಕ್ಕೆ 272 ಮೆಟ್ಲುಗಳನ್ನ ಹತ್ಕೊಂಡು ಹೋಗಬೇಕು. 30 ಮೆಟ್ಲಿಗೆ ಸುಸ್ತಾಗ್ತಿದೆ.
35 ಜಾಸ್ತಿ ಆಯ್ತು. ಒಂದು ಕಲರ್ ಎಷ್ಟಿದೆ? 1 2 3 4 16 ರೂಪಾಯಿ ಒಂದು ಕಲರ್ಗೆ. ಈಗ 3 ಕಲರ್ ಹತ್ತಿದೀವಿ. 3 ಹತ್ತಿದೀವಿ. 3 ನಾನು ಅಷ್ಟಕ್ಕೆ ಹೆಸರು ಬರ್ತಿದೆ. ಅಲ್ಲೇ ಹೊಡ್ಬಿಡಮ್ಮ. ಇವಳಿಗೇನು ಸುಸ್ತಾಗ್ತಿರಲ್ಲ? ನಿಮ್ಗೆ ಸುಸ್ತಾಯ್ತಾಯ್ತಾ? ಜೈ ಭಾನುಮತಿ. ಮೂವಕ್ಕೆ ಮುಂದೆ ಇದು ಏನೇನು ಅಲ್ಲ. ಗೊತ್ತು ಇಲ್ಲ ಅಂತ ಹೇಳ್ತಾ ಇಲ್ಲ. ಹೈಯೆಸ್ಟ್ ಕೇದ ಹತ್ತಿಸಿದ್ಯಾ ನನಗೆ? 30ಕ್ಕೆ ಬರ್ತಿದ್ವಲ್ಲ ನಾನೇನು. ಅದೆಷ್ಟ 500 ಮೆಟ್ಲು ಒಂದ್ ಸೈಡ್ 500 ಮೆಟ್ಲು. ಇದು 272 ಮೆಟ್ಲು. ಇದೆಲ್ಲ ನಿಂಗೆ ಪ್ರಾಪರ್ ಸ್ಟೆಪ್ಸ್ ಇದೆ. ಎಲ್ಲಿತ್ತಲ್ಲಿ ಅಲ್ಲೇ ಹತ್ತಿದ್ಯಾ? ಟ್ರೈನಿಂಗ್ ಕೊಟ್ಟಿದ್ಯಾ ಬಿಡು, ತೊಂದ್ರೆ ಇಲ್ಲ. ತಿಂದಿದ್ದೆಲ್ಲ ಅರ್ಧಕ್ಕೆ. ಆದ್ರೆ ಸೂಪರ್ ಆಗಿದೆ ಪ್ಲೇಸ್, ಮಾತ್ರ ಸೂಪರ್ ಆಗಿದೆ. ಗೋಲ್ಡ್ ಪೇಂಟೆಡ್ ಅಂತ ಇದೆ ಸ್ಟ್ಯಾಚು. ಅಂದ್ರೆ ಗೋಲ್ಡ್ ಪ್ಲೇಟೆಡ್ ಏನೋ ಕಾಂಕ್ರೀಟ್ ಅಲ್ಲಿ ಮಾಡಿ ಆಮೇಲೆ ಗೋಲ್ಡ್ ಕಾಂಕ್ರೀಟ್ ಅಲ್ಲಿ ಮಾಡಿರೋದು, ಆಮೇಲೆ ಗೋಲ್ಡ್ ಪ್ಲೇಟೆಡ್. ಗೋಲ್ಡ್ ಸಿಕ್ಕಾಬಿಟ್ಟೆ ಪಾರಿವಾಳ ಐತೆ ಅಲ್ವಾ? ಅದು ಹೆವಿ ಫೀಡಿಂಗ್ ಮಾಡಿದಾಗ ಅಲ್ಲ ಬರ್ಲಿ, ಅದ್ ಹಾರ್ಬೇಕಾದ್ರೆ ಮೇಲ್ಗಡೆಯಿಂದ ಪಿಕ್ಕೆ ಬಂದ್ಬಿಡುತ್ತೋ ಅನ್ನೋದು ಭಯ. ಯಾಕಂದ್ರೆ ಅದು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗೈತಲ್ಲ ನನ್ಗೆ. ವಾರ್ಮು ಬೆಚ್ಚಗಿರುತ್ತೆ ಪೂಜಾ. ನನ್ಗದ್ ಬಿದ್ಮೇಲೆ ಗೊತ್ತಾಗಿದ್ದು ಇದೇನ್ ಬೆಚ್ಚಗೈತಲ್ಲ ಅಂತ. ಆಮೇಲೆ ನೋಡಿದ್ ನಾನು. ಈ ಒಂದು ಮೆಟ್ಲುಗಳು ನೋಡ್ತಾ ಇರ್ಬೋದು, 4 ಪಾರ್ಟಿಷನ್ಸ್ ತರ ಇದೆ. ಸೊ 2 ಹತ್ತಕ್ಕೆ, 2 ಇಳಿಯಕ್ಕೆ. ಮತ್ತೆ ಈ ಒಂದು ಸ್ಟೆಪ್ಸ್ನ ರೈನ್ಬೋ ಕಲರಲ್ಲಿ ಪೇಂಟ್ ಮಾಡಿದ್ದಾರೆ, ಸೊ ದಟ್ ಒಂಥರ ಚೆನ್ನಾಗಿ ಕಾಣಿಸುತ್ತೆ ದೂರದಿಂದನೂ ಮೆಟ್ಲುಗಳದು. ಸೊ ಆಲ್ಮೋಸ್ಟ್ ಹತ್ತಿದ್ದೀವಿ. ಇನ್ನೊಂದು 100-120 ಮೆಟ್ಲು ಹತ್ತಿದ್ರೆ ನಮಗೆ ಮೇನ್ ಟೆಂಪಲ್ ಸಿಗುತ್ತೆ. ಫೈನಲಿ 272 ಸ್ಟೆಪ್ಸ್ನ ಹತ್ಕೊಂಡು ಮೇಲ್ಗಡೆ ಈ ಒಂದು ಟೆಂಪಲ್ ಕೇವ್ ಒಳಗಡೆ ಬಂದಿದ್ದೀವಿ. ಸೊ ಬಾಟು ಕೇವ್ಸ್ ಅಂತಂದ್ರೆ ಇಟ್ಸ್ ನಥಿಂಗ್ ಬಟ್ ಬಾಟು ಅಂತಂದ್ರೆ ಇಲ್ಲಿನ ಮಲೈ ಲ್ಯಾಂಗ್ವೇಜ್ ಅಲ್ಲಿ ಬಾಟು ಅಂತಂದ್ರೆ ರಾಕ್ ಅಂತ ಅರ್ಥ. ಸೊ ರಾಕ್ ಒಳಗಡೆ ಸುಮಾರಷ್ಟು ಲೈಕ್ ಈ ಒಂದು ಟೆಂಪಲ್, ಈ ಒಂದು ಕೇವ್ ಒಳಗಡೆ ಸುಮಾರಷ್ಟು ಟೆಂಪಲ್ಸ್ಗಳಿದೆ. ಸೊ ಅದನ್ನ ಎಕ್ಸ್ಪ್ಲೋರ್ ಮಾಡೋಣ. ಸೊ ನಾವು ಬೆಳಗ್ಗೆ ಬಂದಿರೋದ್ರಿಂದ ಸೊ ಇನ್ನು ದೇವ್ರನ್ನ ಕ್ಲೀನ್ ಎಲ್ಲ ಮಾಡಿ ಪೂಜೆಗೆ ರೆಡಿ ಮಾಡ್ಕೊಳ್ತಿದ್ದಾರೆ. ಸೊ ಈ ಒಂದು ಕೇವ್ ಏನಿದೆಯೋ, ಸೊ ಇದು ಫುಲ್ ಲೈಮ್ ಸ್ಟೋನ್ ಕೇವ್ ಆಗಿದೆ. ಸೊ ನಾವು ಸಿಮಿಲರ್ ವಿಯೆಟ್ನಾಮಲ್ಲಿ ನೋಡಿದ್ವಲ್ಲ ಮಾರ್ಬಲ್ ಮೌಂಟೇನ್ ಒಳಗಡೆ ಕೇವ್ಸ್ ಒಳಗಡೆ, ಸೊ ಅದೇ ರೀತಿ ಇಲ್ಲೂ ಸಹ ಲೈಮ್ ಸ್ಟೋನ್ ಒಳಗಡೆ ಸುಮಾರಷ್ಟು ದೇವಸ್ಥಾನಗಳಿದೆ. ಸೊ ನಾವು ವಿಯೆಟ್ನಾಮಲ್ಲಿ ಲೈಮ್ ಸ್ಟೋನ್ ಕೇವ್ ಒಳಗಡೆ ಬುದ್ಧ ಟೆಂಪಲ್ಲು ಅದು ಇದು ಎಲ್ಲ ನೋಡಿದ್ವಿ. ಸೊ ಇಲ್ಲಿ ನಮ್ಮ ಹಿಂದೂ ದೇವರುಗಳನ್ನ ಪೂಜಿಸ್ತಾರೆ. ಸೊ ಅದನ್ನು ನೋಡಿ ಎಕ್ಸ್ಪ್ಲೋರ್ ಮಾಡುವ ಈ ಒಂದು ಟೆಂಪಲ್ ಕೇವ್ ಒಳಗಡೆ. ಸೊ ಈ ಒಂದು ಟೆಂಪಲ್ ಕೇವ್ ಯಾವ ರೀತಿ ಗೊತ್ತಾಯಿತು ಅಂತಂದರೆ, ಸಮ್ವೇರ್ ಅರೌಂಡ್ 1850s 1870s ಅಲ್ಲಿ ಒನ್ ಆಫ್ ದ ಎಕ್ಸ್ಪ್ಲೋರರ್ ಬಂದು ಈ ಒಂದು ಜಾಗನ ಕಂಡುಹಿಡಿತಾರೆ. ಸೊ ಅಲ್ಲಿವರೆಗೂ ಈ ರೀತಿಯಾದ ಕೇವ್ ಇದೆ ಅಂತ ಯಾರಿಗೂ ಸಹ ಗೊತ್ತಿರಲ್ಲ. ಸೊ ಅವ್ರಿಗೆ ಲೈಕ್ ಅದು ಕಂಡುಹಿಡಿದ ನಂತರ ಒಬ್ಬರು ತಮಿಳ್ ಒಂದು ಹೆಸರಿದೆ. ಸೊ ಅವ್ರು ಏನು ಮಾಡ್ತಾರೆ, ಅವರು ತಮಿಳ್ ಲೀಡರ್ ಆಗಿರ್ತಾರಲ್ಲ ಈ ಒಂದು ಮಲೇಷ್ಯಾದಲ್ಲಿ. ಸೊ ಅವರು ಈ ಒಂದು ಕೇವ್ ಒಳಗಡೆ ದೇವಸ್ಥಾನಗಳನ್ನ ಕಟ್ಟಿಸ್ತಾರೆ. ಸೊ ಸರಿ ಸುಮಾರು 1870 to 1880 ಅಥವಾ 1890s ಅಲ್ಲಿ ಇಲ್ಲಿ ದೇವಸ್ಥಾನಗಳು ಕಟ್ಟಿಸ್ತಾರೆ ಈ ಒಂದು ಕೇವ್ ಒಳಗಡೆ, ಲೈಮ್ ಸ್ಟೋನ್ ಕೇವ್ ಒಳಗಡೆ. ಸೊ ನಡೀರಿ ಹೋಗಿ ನೋಡುವ. ಏಯ್ಟೀನ್ 1880s ಅಥವಾ 1890s ಅಲ್ಲಿ ಈ ಒಂದು ಕೇವ್ನ ಕಂಡಿಡಿದಾಗ ತಮಿಳ್ ಲೀಡರು ಬಂದು ಇಲ್ಲಿ ದೇವಸ್ಥಾನಗಳನ್ನ ಕಟ್ಟಿಸ್ತಾರೆ. ಸೊ ಇವಾಗ ನಾವು ಈ ಒಂದು ಬಾಟು ಕೇವ್ ಒಳಗಡೆ ಇರುವಂಥ ಮೇನ್ ಟೆಂಪಲ್, ಸೊ ಅದು ಬಂದು ಒಂದು ಸೆಕೆಂಡ್, ಶ್ರೀ ವೆಲ್ಲತ್ತೂರ್ ಟೆಂಪಲ್, ವೆಲ್ಲತ್ತೂರ್.
ಫಸ್ಟ್ ಟೆಂಪಲ್ ಎಂಟ್ರಲ್ಲೇನೆ ಗಣಪತಿ ದೇವಸ್ಥಾನ. ಸೊ ಅದು ಬಂದು ಟಿಕೆಟ್ ಕೌಂಟರ್. ಸೊ ಇನ್ ಕೇಸ್ ನಿಮ್ಮ ಅರ್ಚನೆ ಪೂಜೆ ಏನಾದ್ರು ಇತ್ತು ಅಂತಂದ್ರೆ ಆ ಒಂದು ಟಿಕೆಟ್ ಕೌಂಟರ್ ಅಲ್ಲಿ ನೀವು ಟಿಕೆಟ್ ನ ತಗೋಬಹುದು. ಸೊ ಇವಾಗ ನೀವು ನೋಡಿದಂತಹ ಟೆಂಪಲ್ ನೋಡಿರ್ಬೋದು. ಸೊ ಕೇವ್ ಅಂದ್ರೆ ಬೆಟ್ಟದ ಒಳಗಡೆನೆ ಜಾಗ ಮಾಡಿ ಅಲ್ಲಿ ಈ ಒಂದು ದೇವ್ರನ್ನ ಇರಿಸಿದ್ದಾರೆ. ಸೊ ಇದು ಒಂದ್ ದೇವರಾಯ್ತು. ಈಗ ನೆಕ್ಸ್ಟ್ ಇನ್ನೊಂದು ಮೆಟ್ಲನ್ನ ಹತ್ಕೊಂಡು ವಲ್ಲಿ ದೇವಯಾನಿ ಮುರುಗನ್, ಸೊ ಅಲ್ಲಿಗೆ ಹೋಗ್ಬೇಕು. ಸೊ ಈ ರೀತಿ ಇದೆ ಪುನಃ ಮೆಟ್ಲುಗಳು, ಒಂದೇನೊಂದು 50-60 ಮೆಟ್ಲು. ಸೊ ನೀವಿಲ್ಲೇನು ಸುತ್ತ ಬೆಟ್ಟ ನೋಡ್ತಾ ಇದ್ದೀರಾ, ಇದೆಲ್ಲ ಲೈಮ್ ಸ್ಟೋನ್ದು ಕಲ್ಲುಗಳು. ಸೊ ಹಾಗಾಗಿ ಒಂದು ಸ್ವಲ್ಪ ಕೂಲಿಂಗ್ ಇದೆ, ತಣ್ಣಗಿದೆ. ಬಟ್ ಈ ಮೆಟ್ಲು ಹತ್ತೋದು, ಸೊ ಅದು ಒಂದು ಸ್ವಲ್ಪ ಬಾಡಿನ ವಾರ್ಮ್ ಮಾಡ್ತಿದೆ ಬಿಟ್ರೆ. ಸೊ ಒಳಗಡೆ ಸ್ವಲ್ಪ ಕೂಲಿಂಗೇ ಇದೆ, ಈ ಒಂದು ಲೈಮ್ ಸ್ಟೋನ್ ಇದೆಯಲ್ಲ ಅದಕ್ಕೆ. ಈ ಒಂದು ಬೆಟ್ಟದ ಮೇಲುವೆ ಸಹ ವಾಟರ್ ಫೆಸಿಲಿಟಿನ ಮಾಡ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು, ಲೈಕ್ ಕೈ ಕಾಲು ತೊಳ್ಕೊಳ್ಳೋಕ್ಕೆ ಅಥವಾ ಕುಡಿಯೋ ನೀರಿಗೆ, ಡ್ರಿಂಕಿಂಗ್ ವಾಟರು. ಸೊ ಆ ವಾಟರ್ ಫೆಸಿಲಿಟಿನೂ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಈ ಬೆಟ್ಟದ ಮೇಲೆ. ಏನು ಮಾಡ್ತಾ ಇದ್ದೀರಾ? ಓ ಪ್ಯಾಕೆಟ್ಸ್ ಇಟ್ಟಿದ್ದಾರೆ, ನೀವು ತುಂಬ್ಕೊತಾ ಇದ್ದೀರಾ? ಓಕೆ, ಇಲ್ಲಿಗೆ ಎಂಡ್ ಆಗುತ್ತೆ ಈ ಒಂದು ಟೆಂಪಲ್ ಕೇವ್. ದಿಸ್ ಇಸ್ ದ ಲಾಸ್ಟ್ ಪಾಯಿಂಟ್. ಸೊ ಇಲ್ಲಿದೆ ನಟರಾಜದು ಒಂದು ಮೂರ್ತಿ. ಓ ಫೋಟೋ ಹೊಡಿತಿದ್ದಾಗ ಮಧ್ಯ ಅಡ್ಡ ಹೋಗಪ್ಪ ಇಬ್ರು. ಸೊ ಈ ಒಂದು ಬಾಟು ಕೇವ್ಸ್ ಅಲ್ಲಿ ಮೇಲ್ಗಡೆ ಇರುವಂತ ಒನ್ ಆಫ್ ದ ಮುರುಗನ್ ಟೆಂಪಲ್ ನ ನೋಡ್ಕೊಂಡು ಕೆಳಗಡೆ ಬರ್ತಾ ಇದ್ದೀವಿ. ಸೊ ಒಂದ್ಸಲ ಅನ್ಸುತ್ತೆ ಲೈಕ್ ಈ ಒಂದು ನೇಚರ್ ಅಲ್ಲಿ ಈ ರೀತಿ ಬಂದು ಇಲ್ಲಿ ದೇವಸ್ಥಾನ ಕಟ್ಟೋದು ಅಂತಂದ್ರೆ ಒಂದು ದೊಡ್ಡ ವಿಷಯನೇ ಅಂತಾನೆ ಹೇಳ್ಬೋದು. ಸೊ ಇಟ್ಸ್ ಅನ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್. ಸೊ ನೇಚರ್ ಮಧ್ಯ ಈ ಒಂದು ಕೇವ್ ಒಳಗಡೆ ಇರುವಂತ ಈ ಒಂದು ದೇವಸ್ಥಾನ ನೋಡಕ್ಕೆ ತುಂಬಾನೇ ಖುಷಿ ಆಯ್ತು. ಎಲ್ಲ ಲೈಕ್ ಇವನ್ ಆರ್ಕಿಟೆಕ್ಚರ್ ವೈಸ್ ಎಲ್ಲ ಚೆನ್ನಾಗಿದೆ. ಸೊ ಸೇಮ್ ನಮ್ಮ ತಮಿಳ್ನಾಡು ಸ್ಟೈಲ್ ಅಲ್ಲಿ ಟೆಂಪಲ್ಸ್ ಗಳು ಇರ್ತಾವಲ್ಲ, ಸೊ ಅದೇ ರೀತಿ ಇದೆ. ನೈಸ್. ಒಂದ್ಸಲ ನಾವು ಅಲ್ಲೇ ಇದೀವಿ, ನಮ್ಮ ದೇಶದಲ್ಲಿ ನಮ್ ದೇಶದಲ್ಲೇ ನಾವು ದೇವಸ್ಥಾನಗಳನ್ನ ನೋಡ್ತಾ ಇದೀವ ಅಂತ ಅನಿಸ್ತಿದೆ. ಬಟ್ ಇಲ್ಲಿ ಒಂದ್ ಸ್ಪೆಷಾಲಿಟಿ ಏನಂತಂದ್ರೆ ಈ ಒಂದು ಕೇವ್ ಒಳಗಡೆ ಇರುವಂತ ಈ ಒಂದು ದೇವಸ್ಥಾನ. ಇಲ್ಲಿ ಸುತ್ತ ಏನ್ ನೋಡ್ತಾ ಇದೀರಾ, ಇದೆಲ್ಲ ಲೈಮ್ ಸ್ಟೋನ್. ಈ ಒಂದು ಟೆಂಪಲ್ ಕೇವ್ ಒಳಗಡೆ ಮೇನ್ 2 ಟೆಂಪಲ್ಸ್ ಇದೆ. ಒಂದು ಬಂದು ಈ ಒಂದು ದೇವಸ್ಥಾನ. ನೆಕ್ಸ್ಟ್ ಒಂದು 60 ಸ್ಟೆಪ್ ಮೇಲೆ ಕತ್ಕೊಂಡು ಹೋದ್ರೆ ಮೇಲ್ಗಡೆ ಒಂದು ಟೆಂಪಲ್ ಇದೆ. ಈ ಒಂದು ಟೆಂಪಲ್ ಕೇವ್ ಒಳಗಡೆ 2 ದೇವಸ್ಥಾನದ ದರ್ಶನ ಮಾಡ್ಕೊಂಡು ಇವಾಗ ಕೆಳಗಡೆ ಹೋಗುವ. ಕೆಳಗಡೆ ಫುಲ್ ಡೌನ್. ಸೊ ಈ ಒಂದು ಟೆಂಪಲ್ ಈ ಒಂದು ಟೆಂಪಲ್ ಕೇವ್ ಒಳಗಡೆ ತುಂಬಾ ಕೋತಿಗಳ ಕಾಟ ಇದೆ. ಜೊತೆಗೆ ಪಾರಿವಾಳನು ಸಹ ಇದೆ. ಇನ್ನೊಂದೇನು ಅಂತಂದ್ರೆ ಇಲ್ಲಿ ಬನ್ನಿ, ಇಲ್ಲಿ
ಸೊ ಈ ಒಂದು ಟೆಂಪಲ್ ಕೇವ್ ಒಳಗಡೆ ಕೋಳಿಗಳನ್ನ ಸಾಕಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಈ ಒಂದು ಟೆಂಪಲ್ ಕೇವ್ ಒಳಗಡೆ ಕೋಳಿಗಳನ್ನು ಸಹ ಸಾಕೊಂಡಿದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಕಟ್ ಮಾಡ್ತಾರಾ, ಪದ್ಧತಿ ಏನು ಅಂತ ಗೊತ್ತಿಲ್ಲ. ಒಟ್ನಲ್ಲಿ ಒಂದ್ 7-8 ಕೋಳಿಗಳಂತೂ ಸಾಕೊಂಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ವ್ಯೂ ಏನ್ ಚೆನ್ನಾಗಿದೆ ಅಂತ. ಈ ಒಂದು ಕೇವ್ ಒಳಗಡೆ ಇರುವಂತಹ ಇದು ಗರ್ಭಗುಡಿನ ಮೇನ್ ಎಂಟ್ರೆನ್ಸ್ ಗೋಪುರ 3 ಸ್ಟೆಪ್ ಇದೆ. ಗೋಪುರ ಕೆಳಗಡೆ ಇಡಿ ಕ್ಯಾಮ್ರಾ. 3 ಸ್ಟೆಪ್ಸ್ ಗೋಪುರ ಇದೆ. ಸೊ ಟೋಟಲಿ ಅಮೇಝಿಂಗ್ ವ್ಯೂ ರೈಟ್ ನೌ. ಸೊ ಈ ಒಂದು ಬಾಟು ಕೇವ್ಸ್ ನ ಬ್ಯೂಟಿ ಆಫ್ ಕಲರ್ಸ್ ಅಂತಾನು ಸಹ ಕರೀತಾರೆ. ದಟ್ ಈಸ್ ಅಬ್ಸಲ್ಯೂಟ್ಲಿ ಟ್ರೂ. ಯಾಕೆ ಅಂತಂದ್ರೆ ನೀವು ಈ ಟೆಂಪಲ್ ಕೇವ್ ಒಳಗಡೆ ಬರ್ಬೇಕಿದ್ರೆ ನೋಡ್ತಾ ಇರ್ಬೋದು ಮೆಟ್ಲುಗಳು ಎಂತ ಕಲರ್ಫುಲ್ ಆಗಿತ್ತು ಅಂತ. ಸೊ ಈವನ್ ದೂರದಿಂದನೂ ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ. ಸೊ ಹೆಸರಿಗೆ ತಕ್ಕಂಗೆ ಟ್ರೂಲಿ ಬಾಟು ಕೇವ್ಸ್ ಇಸ್ ಅ ಬ್ಯೂಟಿ ಆಫ್ ಕಲರ್ಸ್ ಅಂತಾನೆ ಹೇಳ್ಬೋದು. ಈ ಒಂದು ಅಮೇಝಿಂಗ್ ಟೆಂಪಲ್ ಕೇವ್ಗೆ ಬಾಯ್ ಹೇಳ್ತಾ ಕೆಳಗಡೆ ಹೋಗುವ. ಸೊ ಕೆಳಗಡೆನೂ ಅಷ್ಟೇ ಒಂದಷ್ಟು ಟೆಂಪಲ್ಸ್ ಇದೆ, ಆರ್ಟ್ ಗ್ಯಾಲರೀಸ್ ಅದು ಇದು ಎಲ್ಲ ಇದೆ. ಅದನ್ನ ಎಕ್ಸ್ಪ್ಲೋರ್ ಮಾಡೋಣ ಈಗ. ಇವಾಗ ನಾವಿರೋದು ಬಾಟು ಕೇವ್ಸ್ ನಲ್ಲಿರುವಂತಹ ಮಹಾದುರ್ಗೆ ಅಮ್ಮನವರ ಟೆಂಪಲ್. ಸೊ ನೋಡ್ತಾ ಇರ್ಬೋದು ಅಮ್ಮನವರು ಯಾವ ರೀತಿ ಸ್ಟ್ಯಾಚು ಇದೆ ಅಂತ. ಇಲ್ಲಿ ಇದು ಅಮ್ಮ ಮಲಗಿರೋ ಪೋಸ್ ನಲ್ಲಿರುವಂತಹ ಸ್ಟ್ಯಾಚು. ಇದು ಮೇನ್ ಟೆಂಪಲ್. ಸೊ ಇಲ್ಲಿ ಮಹಾದುರ್ಗೆ ತಾಯಿ ಮಲಗಿರುವಂತಹ ಪೋಸ್ ಜೊತೆಗೆ ಅಮ್ಮನವರ ವಾಹನ ಸಿಂಹ, ಇದು ದೊಡ್ಡ ಸ್ಟ್ಯಾಚ್ಯೂನ ಈ ಒಂದು ದೇವಸ್ಥಾನದಲ್ಲಿ ನೀವು ಕಾಣಬಹುದು. ಸೊ ನೀವು ಆರ್ಕಿಟೆಕ್ಚರ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದು ಬಂದು ಶನಿದೇವರು ಮತ್ತು ನವಗ್ರಹ ಇರುವಂತಹ ಸನ್ನಿಧಾನ. ಸೊ ಈ ಒಂದು ಮುರುಗನ್ ಸ್ಟ್ಯಾಚು ಮುಂದೆ ನೋಡ್ತಾ ಇರ್ಬೋದು ಒಂದು ಡೊನೇಷನ್ ಬಾಕ್ಸ್, ಹುಂಡಿ ಯಾವ ಸೈಜಲ್ಲಿದೆ ಅಂತ. ಸೈಜ್ ನೋಡ್ದಾ ಹುಂಡಿದು? ಐ ಥಿಂಕ್ ವರ್ಲ್ಡ್ ಅಲ್ಲಿ ಟಾಲೆಸ್ಟ್ ಮುರುಘ ಇದೆ ಅಲ್ಲ. ಇದು ವರ್ಲ್ಡ್ ಅಲ್ಲೇ ಇರುವಂತಹ ಟಾಲೆಸ್ಟ್ ಮುರುಗನ್ ಸ್ಟ್ಯಾಚು 140 ಫೀಟ್ ಹೈಟ್ ಅಲ್ಲಿದೆ ಇದು. ಸೊ ನೀವು ಈ ಒಂದು ಬಾಟು ಕೇವ್ಸ್ನ ಪ್ಲಾನ್ ಮಾಡ್ಕೊಂಡಿದ್ರೆ ಆದಷ್ಟು ಅರ್ಲಿ ಬನ್ನಿ. 7 o'clockಗೆ ಟೆಂಪಲ್ ಓಪನ್ ಆಗೋದ್ರಿಂದ ಅರ್ಲಿ ಬರೋದ್ರಿಂದ ನಿಮಗೆ ಕ್ರೌಡ್ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ನಮ್ಮ ಬೆಟ್ಟ ಮೇಲಕ್ಕೆ ಹತ್ತಿದಾಗ ಇಷ್ಟು ಜನ ಇರಲಿಲ್ಲ. ಸೊ ಇವಾಗ ಸಿಕ್ಕಾಪಟ್ಟೆ ಟೂರಿಸ್ಟ್ಗಳಿದ್ದಾರೆ. ತಮಿಳ್ನಾಡಲ್ಲಿರುವಂತಹ ಕೆಲವೊಂದು ಪ್ರಸಿದ್ಧ ದೇವಸ್ಥಾನಗಳಿದೆಯಲ್ಲ, ಸೊ ಅದ್ರದ್ದು ಮೂರ್ತಿಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಸೊ 1, 2, 3, 5. ಸೊ 5 ಡಿಫ್ರೆಂಟ್ ಫೇಮಸ್ ದೇವರುಗಳ ಮೂರ್ತಿನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಇದು ಬಂದು ವಿನಾಯಕ ಟೆಂಪಲ್, ಗಣಪತಿ ದೇವಸ್ಥಾನ. ಸೊ ವಿನಾಯಕ ಟೆಂಪಲ್ನ ನೋಡಿಕೊಂಡು ಅದು ಗ್ರೌಂಡ್ ಫ್ಲೋರಲ್ಲಿದೆ. ಸೊ ಫಸ್ಟ್ ಫ್ಲೋರಲ್ಲಿ ಶಿವನ್ ಟೆಂಪಲ್ ಇದೆ.
ಸೊ ಬೇಸಿಕಲಿ ಈ ಒಂದು ಬಾಟು ಕೇವ್ಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ದೇವರುಗಳ ದೇವಸ್ಥಾನ ನೀವು ನೋಡ್ಬೋದು. ಸೊ ಈ ಒಂದು ಬಾಟು ಕೇವ್ಸ್ ನೋಡ್ತಾ ಇದ್ರೆ ಈವನ್ ಆರ್ಕಿಟೆಕ್ಚರ್ ವೈಸ್ ಆಗಿರ್ಬೋದು ಎಲ್ಲವನ್ನು ನೋಡ್ತಾ ಇದ್ರೆ ಸೊ ನಾವು ಯಾವುದೋ ಸೌತ್ ಇಂಡಿಯಾದಲ್ಲಿ ಟೆಂಪಲ್ ಟೂರ್ನ ಮಾಡ್ತಾ ಇದ್ದೀವಿ ಅಂತ ಫೀಲ್ ಆಗ್ತಾ ಇದೆ. ಸೊ ಇದು ಬಂದು ಮಲೇಷ್ಯಾದಲ್ಲಿರುವಂತಹ ಬಾಟು ಕೇವ್ಸ್. ಸೊ ತುಂಬಾ ಚೆನ್ನಾಗಿದೆ. ಒಟ್ಟಲ್ಲಿ ನಮ್ಗೆ ಅನ್ನಿಸ್ತಾ ಇರೋದು ಇಂಡಿಯಾದಲ್ಲೇನೆ, ಸೌತ್ ಇಂಡಿಯಾದಲ್ಲಿ ಎಸ್ಪೆಷಲಿ ದೇವಸ್ಥಾನಗಳು ಟೂರ್ ಮಾಡ್ತಾ ಇದ್ದೀವಿ ಅಂತ. ಇಲ್ಲೆಲ್ಲ ದೇವಸ್ಥಾನದಲ್ಲಿ ಅವರೇ ಕುಂಕುಮ ಹಾಕೊಡ್ತಾರೆ. ಎಲ್ಲಾನು ಓಡಿಸ್ಬೇಡ, ಸರಿಗ ಹಾಕೋರ್ ಕಣೆ. ಸೊ ಇವಾಗ ಬಾಟು ಕೇವ್ಸ್ ನಲ್ಲಿರುವಂತಹ ಕೇವ್ ವಿಲಾ ಅಂದ್ರೆ ಒನ್ ಆಫ್ ದಿ ಆರ್ಟ್ ಗ್ಯಾಲರಿಗೆ ಹೋಗ್ತಾ ಇದ್ದೇವೆ. ಸೊ ಇದಕ್ಕೆ ಎಂಟ್ರಿ ಟಿಕೆಟ್ ಬಂದು ಒಬ್ರಿಗೆ 5 ರಿಂಗೇಟ್ ಆಗುತ್ತೆ. ಸೊ ನಡೀರಿ ಹೋಗಿ ಇದನ್ನು ನೋಡ್ಕೊಂಡ್ ಬಂದ್ಬಿಡೋಣ. ಸೊ ಈ ಒಂದು ಆರ್ಟ್ ಗ್ಯಾಲರಿಗೆ ಹೋಗ್ತಾ ಇರ್ಬೇಕಾದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಪಿಜನ್ಗೆ ಮತ್ತೆ ಇಲ್ಲಿರುವಂತ ಫಿಶ್ಗಳಿಗೆ ಫೀಡ್ನ ಹಾಕ್ತಿದ್ದಾರೆ. ಎಂಟ್ರಿ ಟಿಕೆಟ್ಗೆ ಈ ರೀತಿಯಾದ ಬ್ಯಾಂಡ್ ನ ಹಾಕ್ತಾರೆ. ಸೊ ಎಂಟ್ರಿ ಫೀಸ್ ಬಂದು 5 ರಿಂಗೇಟ್. ಇವಾಗ ಆರ್ಟ್ ಗ್ಯಾಲರಿ ಒಳಗಡೆ ಹೋಗೋಣ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ವಾಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿರುವಂತ ಪಿಜನ್ ಗಳಿಗೆ ಅಚ್ಚುಕಟ್ಟಾಗಿ ಅವು ನೀರ್ ಕುಡಿಬಹುದು. ಇದು ಮೇನ್ ಎಂಟ್ರೆನ್ಸ್ ಆರ್ಟ್ ಗ್ಯಾಲರಿಗೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ರೆ ಒಂದು ಕಡೆ ಆನೆ, ಇನ್ನೊಂದು ಕಡೆ ಹಸು. ಸೊ ಇದ್ರದ್ದು ಎಂಟ್ರೆನ್ಸ್ ಆರ್ಟ್ ಗ್ಯಾಲರಿಗೆ. ಸೊ ಒಂದ್ ಕಡೆಯಿಂದ ಶುರು ಮಾಡ್ಕೊಂಡು ಸ್ಟೋರಿ ತರ ಇರುತ್ತೆ. ಸೊ ಅದನ್ನ ನೋಡ್ಕೊಂಡು ಎಕ್ಸಿಟ್ ಆಗೋದು. ಸೊ ಇದು ಮಾಡಿರೋದು ಕೇವ್ ಒಳಗಡೆ, ಗುಹೆ ಒಳಗಡೆನೆ ಈ ಒಂದು ಆರ್ಟ್ ಗ್ಯಾಲರಿನ ಮಾಡಿರೋದು. ಈ ಒಂದು ಗುಹೆಯಲ್ಲಿರುವಂತ ಆರ್ಟ್ ಗ್ಯಾಲರಿ ಒಳಗಡೆ ಇನ್ನೊಂದು ರೀತಿಯಾದ ಗುಹೆ ಇದೆ. ಸೊ ಇದು ಬಂದು ರೆಪ್ಟೈಲ್ಸ್ ಇರುವಂತಹ ಗುಹೆ. ಸೊ ಇಲ್ಲಿ ನೋ ಫೋಟೋಗ್ರಫಿ ಆರ್ ವಿಡಿಯೋಗ್ರಫಿ ಅಂತ ಹೇಳಿದ್ದಾರೆ. ಫೋಟೋ ಹೊಡೆಯಂಗಿಲ್ಲ ಇಲ್ಲಿ. ಸೊ ಈ ಒಂದು ಕೇವ್ ಆಫ್ ರೆಪ್ಟೈಲ್ಸ್ ಅಲ್ಲಿ ಮೇನ್ ಆಗಿ ಟಾರ್ಟಾಯ್ಸ್ ಮತ್ತೆ ಸ್ನೇಕ್ಸ್ ನ ಇಟ್ಟಿದ್ದಾರೆ. ಜೊತೆಗೆ ನೀವು ಹೆಬ್ಬ ಒಟ್ಟಿಗೆ ಫೋಟೋವನ್ನ ಹೊಡ್ಸ್ಕೋಬೇಕು ಅಂತಂದ್ರೆ ಸೊ ಅಲ್ಲಿ ಹೊಡ್ಸ್ಕೋಬಹುದು. ಅಲ್ಲಿ ಫೋಟೋಸ್ ಆಗ್ಲಿ ವಿಡಿಯೋಸ್ ಆಗ್ಲಿ ಮಾಡೋಂಗಿಲ್ಲ. ತುಂಬಾ ಲೈಕ್ ಏಜ್ ಆಗಿರುವಂತಹ ಟಾರ್ಟಾಯ್ಸ್ಗಳಿತ್ತು ಅನ್ಸುತ್ತೆ. ಲೈಕ್ ಮೋರ್ ದೆನ್ 100 years ಇರುವಂತಹ ಟಾರ್ಟಾಯ್ಸ್ಗಳು ಇಲ್ಲಿ ಇದಾವೆ.
ಸೊ ಈ ಒಂದು ವಾಟರ್ ಫಾಲ್ಸ್ ನೋಡ್ಕೊಂಡು ಒಂದ್ ಸ್ವಲ್ಪ ಸಣ್ಣ ಸ್ನಾಕ್ ಬ್ರೇಕ್ ನ ತಗೊಂಡು ಬಿಸ್ಕೆಟ್ ಮತ್ತೆ ನೀರ್ನ ಕುಡ್ಕೊಂಡು ಈ ವ್ಯೂ ನ ಎಂಜಾಯ್ ಮಾಡ್ತಾ ಇದ್ದೀನಿ. ಸೊ ಐ ಥಿಂಕ್ ಈ ವಾಟರ್ ಫಾಲ್ಸ್ ಏನಿದೆಯೋ ಇದು ನ್ಯಾಚುರಲ್ ವಾಟರ್ ಫಾಲ್ಸ್ ಅಲ್ಲ, ಮೇಲ್ಗಡೆಯಿಂದ ಪೈಪ್ ಅಲ್ಲಿ ನೀರ್ ಹಾಕಿ ಮಾಡಿರುವಂತದ್ದು. ಬಟ್ ನೋಡಕ್ ಚೆನ್ನಾಗಿದೆ. ಸೊ ಇಲ್ಲಿ ಮೈಲೋ ಬಿಸ್ಕೆಟ್ಸ್ ಆಗಿರ್ಲಿ, ಮೈಲೋ ರಿಲೇಟೆಡ್ ಚಾಕ್ಲೇಟ್ಸ್, ಡ್ರಿಂಕ್ಸ್ ಎಲ್ಲ ಅವೈಲೇಬಲ್ ಇದೆ. ಸೊ ಅವಳು ಪೂಜಾ ಸ್ಪೆಸಿಫಿಕ್ ಆಗಿ ಈ ಒಂದು ಮೈಲೋ ಬಿಸ್ಕೆಟ್ ನ ಟ್ರೈ ಮಾಡ್ಬೇಕು ಅಂದ್ಬಿಟ್ಟು 7-Eleven ಅಲ್ಲಿ ತಗೊಂಡ್ವಿ. ಸೊ ಅದನ್ನ ಟ್ರೈ ಮಾಡ್ತಾ ಇದ್ದೀನಿ. ಆಯ್ತಾ ಮೈಲೋ ಜ್ಯೂಸ್ ಟ್ರೈ ಮಾಡ್ಬಿಡುವೆ ನಿನ್ನೆ. ಸೊ ಇಲ್ಲಿ ನಿಮ್ಗೆ ಮಕ್ಕಳಿಗೆ ಪ್ಲೇ ಸ್ಟೇಷನ್ ತರನೂ ಇದೆ. ಚಿಕ್ಕ ಚಿಕ್ಕ ಕಾರು, ಕಿಡ್ಸ್ ಟಾಯ್ ಕಾರು, ಮತ್ತೆ ಜಾರಬಂಡಿ, ಸೊ ಇದೆಲ್ಲ ಇದೆ. ಸೊ ಇದು ನೋಡ್ತಾ ಇರ್ಬೋದು ಸುಮಾರಷ್ಟು ಪಿಕಾಕ್ಗಳು. ದುಡ್ಡು ಕೊಟ್ರೆ ಕೈ ಮೇಲೆ ಹಿಂಗೆ ಪ್ಯಾರೆಟ್ ನ ಇಟ್ಕೊಂಡು ಫೋಟೋ ಗಿಟ ಹೊಡಿಸ್ಕೋಬಹುದು. ಸೊ ಇಲ್ಲಿದೆ ನೋಡಿ ಪಿಕಾಕ್ ಗಾರ್ಡನ್. ಸೊ ಅಫ್ಕೋರ್ಸ್ ಮುರುಗನ್ ಟೆಂಪಲ್ ಅಂತ ಅಂದ್ಮೇಲೆ ಪಿಕಾಕ್ಗಳು ಇರ್ಲೇಬೇಕು, ಯಾಕಂದ್ರೆ ಮುರುಗನ ವಾಹನ ಈ ಒಂದು ಪಿಕಾಕ್ ಆಗಿದೆ. ಸೊ ಸಾಕಷ್ಟು ಪಿಕಾಕ್ಗಳನ್ನ ನೀವು ಇಲ್ಲಿ ನೋಡ್ಬೋದು. ಕೇವ್ ಅಲ್ಲಿ, ಸೊ ಇನ್ನೊಂದು ಕೇವ್ ಇದೆ ಈ ಒಂದು ಆರ್ಟ್ ಗ್ಯಾಲರಿಲಿ. ಸೊ ಈ ಕೇವ್ ಅಲ್ಲಿ ಲಾರ್ಡ್ ಮುರುಗನ್, ಕಾರ್ತಿಕೇಯದು ಸ್ಟೋರಿನ ಡಿಪಿಕ್ಟ್ ಮಾಡುವಂತ ಸ್ಟ್ಯಾಚ್ಯೂಸ್ಗಳಿದೆ. ಸೊ ಒಂದೊಂದು ಸ್ಪಾಟ್ ಅಲ್ಲೂ ಒಂದೊಂದು ಸ್ಟೋರಿನ ಹೇಳ್ತಾ ಹೋಗುತ್ತೆ. ಕಾರ್ತಿಕೇಯ ಹುಟ್ಟಿದ್ದು ಹೆಂಗೆ ಏನು ಅಂತ. ಸೊ ಇಲ್ಲಿ ಈ ಒಂದು ಕೇವ್ ಅಲ್ಲಿ ಸ್ಟೋರಿ ಮುಖಾಂತರ ತಿಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಓದ್ಕೊಂಡು ಹೋಗ್ಬೋದು, ನಿಮಗೆ ಸ್ಟೋರಿ ಬೋರ್ಡ್ಸ್ ಹಾಕಿದ್ದಾರೆ. ಸೊ ಈ ಒಂದು ಸ್ಟ್ಯಾಚ್ಯೂ ಏನ್ ಡಿಪಿಕ್ಟ್ ಮಾಡುತ್ತೆ ಅಂತ ಈ ಒಂದು ಸ್ಟೋರಿ ಬೋರ್ಡ್ ಅಲ್ಲಿದೆ. ಸೊ ಈ ಒಂದು ಸ್ಟ್ಯಾಚ್ಯೂಸ್ ಏನಿದೆ, ಸೊ ಇದು ಲಾರ್ಡ್ ಮುರುಗನ್ದು ಮದುವೆ ಸೀನು. ಸೊ ಕಾರ್ತಿಕೇಯ ಇಬ್ರು ಹೆಂಡತಿರು ವಲ್ಲಿ ಮತ್ತೆ ದೇವಿಯಾನಿ. ಈ ಒಂದು ಟೆಂಪಲ್ ಕೇವ್ ಅಥವಾ ಬಾಟು ಕೇವ್ಸ್ ಅಲ್ಲಿ ಇಯರ್ಲಿ ಫೆಬ್ರವರಿಲಿ ತಾಯ್ಪೂಸಮ್ ಅಂತ ಒಂದು ಫೆಸ್ಟಿವಲ್ ನಡೆಯುತ್ತೆ. ಸೊ ಅದನ್ನ ಡೆಪಿಕ್ಟ್ ಮಾಡ್ತಾ ಇರುವಂತಹ ಸ್ಟ್ಯಾಚ್ಯೂ ಇದಾಗಿದೆ. ಸೊ ಏನಪ್ಪ ಈ ತಾಯ್ಪೂಸಮ್ ಅಂತಂದ್ರೆ, ಲೈಕ್ ನೀವು ನೋಡ್ತಾ ಇರ್ಬೋದು ಟೆಂಪಲ್ ಕೇವ್ಸ್ ಅಲ್ಲಿ ಲೈಕ್ ಮೆಟ್ಲುಗಳು, ಈ ಮೆಟ್ಲುಗಳ ಮೇಲ್ಗಡೆ ದೇವಸ್ಥಾನ ಇದೆಯಲ್ಲ, ಮುರುಗನ್ ದೇವಸ್ಥಾನ. ಸೊ ಅಲ್ಲಿಗೆ ಭಕ್ತಾದಿಗಳು ಏನ್ ಮಾಡ್ತಾರೆ, ಮುರುಗನ್ಗೆ ಇಷ್ಟವಾಗಿರುವಂತ ಹಾಲು, ಸೊ ಅದನ್ನೆಲ್ಲ ಹಿಂಗೆ ತಲೆ ಮೇಲೆ ಇಟ್ಕೊಂಡು ತಗೊಂಡು ಹೋಗ್ತಾ ಇರೋದು. ಸೊ ಅದು ನೋಡ್ತಾ ಇರ್ಬೋದು ನೀವು. ಸೊ ಅದು ನಡೆಯುತ್ತೆ. ಜೊತೆಗೆ ಇವ್ರ ಕಡೆ ಇಲ್ಲಿ ಬಾಯಿಗೆ ಹಿಂಗೆ ಪಿಯರ್ಸಿಂಗ್ ಲೈಕ್ ಲಾಕ್ ತರ ಹಿಂಗೆ ಮಾಡಿ ಸೊ ಮಾಡ್ತಾರೆ. ಸೊ ಅದನ್ನ ಮಾಡಿಸ್ಕೊಂಡು ಮೆಟ್ಲನ್ನ ಹತ್ಕೊಂಡು ದೇವರಿಗೆ ಪ್ರಾರ್ಥನೆನ ಸಹ ಸಲ್ಲಿಸ್ತಾರೆ. ಜೊತೆಗೆ ಸಿಲ್ವರ್ದು ಚಾರಿಯಟ್ ಆಗಿರ್ಲಿ, ಬೆಳ್ಳಿದು, ಸೊ ಈ ರೀತಿಯಾದ ಕೆಲವೊಂದಷ್ಟು ಆಚರಣೆಗಳನ್ನ ಅವರು ಮಾಡ್ತಾರೆ. ಅದು ಫೆಬ್ರವರಿ ಮಂತಲ್ಲಿ ಅದನ್ನ ತಾಯ್ಪೂಸಮ್ ಅಂತ ಕರೀತಾರೆ. ಈಗ ಇದು ಹೇಳದ್ನಲ್ಲ, ಲೈಕ್ ಪಿಯರ್ಸಿಂಗ್ ಮಾಡಿಸ್ಕೋತಾರೆ ಅಂತ. ಸೊ ಆ ಪಿಯರ್ಸಿಂಗ್ ಅಲ್ಲೂ ಸಹ ಹಿಂಗೆ ನೇತಾಡೋದು, ಲೈಕ್ ಕಾಯಿ ಆಗಿರ್ಲಿ, ಸೊ ಹೆವಿ ಐಟಮ್ಸ್ಗಳನ್ನ ಪಿಯರ್ಸ್ನ ಮಾಡಿಸ್ಕೊಂಡು ಸೊ ಆ ಒಂದು ಮೆಟ್ಲನ್ನ ಹತ್ಕೊಂಡು ಹೋಗಿ ದೇವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ. ಸೊ ಅದು ವರ್ಷಕ್ಕೆ ಒಂದ್ಸಲ ನಡೆಯುವಂತಹ ಫೆಸ್ಟಿವಲ್ ತಾಯ್ಪೂಸಮ್ ಅಂತ ಕರೀತಾರೆ. ದೇವಸ್ಥಾನ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಾನ. ಸೊ ನಾವು ಆ್ಯಕ್ಚುಲಿ ಫಸ್ಟು ಬಾಟು ಕೇವಲ್ಲಿ ಮುರುಗನ್ ಸ್ಟ್ಯಾಚ್ಯೂ ನೋಡಿಕೊಂಡು ಸ್ಟ್ರೈಟ್
ಟೆಂಪಲ್ ಕೇವ್ ಒಳಗಡೆ ಹೋಗಿ ಆಮೇಲೆ ಕೆಳಗಡೆ ಇಳಿದು ಬರ್ತಾ ದೇವಸ್ಥಾನಗಳನ್ನ ನೋಡಿದ್ದು. ಸೊ ಕೆಳಗಡೆ ನಿಮಗೆ ಮಹಾದುರ್ಗೆ ಟೆಂಪಲ್, ವಿನಾಯಕ ಟೆಂಪಲ್, ಶನೇಶ್ವರ ಟೆಂಪಲ್, ಮತ್ತೆ ಶಿವನ ದೇವಸ್ಥಾನ, ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಸೊ ಇಷ್ಟು ದೇವಸ್ಥಾನಗಳು ಕೆಳಗಡೆ ಇದೆ. ಸೊ ಆದಷ್ಟು ಬೇಗನೆ ಬನ್ನಿ. ಒಂದು 7 ಗಂಟೆಗೆ ಓಪನ್ ಆಗುತ್ತೆ ಅಂತಂದ್ರೆ 7 ಗಂಟೆಗೆ ಇಲ್ಲಿರಿ. ಸೊ ದಟ್ ರಶ್ ಕ್ರೌಡ್ ಕಡಿಮೆ ಇರುತ್ತೆ. ಸೊ ಇವಾಗ ಆಲ್ಮೋಸ್ಟ್ 11:11 ಆಗ್ತಿದೆ. ತುಂಬಾನೇ ಜನ ಇದ್ದಾರೆ, ಟೂರಿಸ್ಟ್ಗಳಿದ್ದಾರೆ. ಸೊ ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಸ್ವಲ್ಪ ತಣ್ಣಗೆ ಏನಾರ ಕುಡಿಬೇಕು ಅನ್ಕೊಂಡು ಸೊ ಎಕ್ಸಿಟ್ ಗೇಟ್ ಹತ್ರನೇ ನಮಗೆ ಇಲ್ಲಿ ಎಳ್ನೀರು ಮತ್ತೆ ಶುಗರ್ ಕೇನ್ ಜ್ಯೂಸ್ನ ಮಾರ್ತಾ ಇದ್ದಾರೆ. ಸೊ ನಾವು ಶುಗರ್ ಕೇನ್ ಜ್ಯೂಸ್ನ ತಗೊಂಡ್ವಿ. ಸೊ ಈ ಒಂದು ಬಾಟಲ್ಗೆ 5 ರಿಂಗೆಟ್ಸ್ ಆಗುತ್ತೆ. ಸೊ ವಿಚ್ ಇಸ್ ಕೊಡ್ಬೋದು 5 ರಿಂಗೆಟ್ಸ್. ಸೊ ಇದಕ್ಕೆ ಯಾವುದೇ ರೀತಿಯಾದ ಶುಗರ್ ಆಗಿರಲಿ ಏನು ಆ್ಯಡ್ ಮಾಡಿಲ್ಲ. ಸೊ ಫ್ರೆಶ್ ಶುಗರ್ ಕೇನ್ ಜ್ಯೂಸ್ ತಣ್ಣಗಿದೆ. ಮಾಮೂಲಿ ಅಂದ್ರೆ ನಮ್ ಕಡೆ ಲೆಮನ್, ಜಿಂಜರು, ಪುದೀನ ಅದೇನು ಇಲ್ಲ. ಹೆಂಗಮ್ಮ ಹೆಂಗೆ ಕ್ಯಾಪ್ ಹಾಕೋದು? ವಾವ್, ಹಂಗೆ ಒಬ್ರು ಕೈ ಇಟ್ಕೊಂಡು ನೀರಿದೆ ಅದಕ್ಕೆ ಇಸ್ಕೊ. ನಿಮ್ದಕ್ಕೆ ನೀವು ವಾವ್, ನೈಸ್. ಸೊ ಈ ಒಂದು ಬಾಟು ಕೇವ್ಸ್ ಅಲ್ಲಿ ಎಲ್ಲ ದೇವರುಗಳ ದರ್ಶನ ಮಾಡಿದ್ವಿ. ಸೊ ನಮ್ಮ ಆಂಜನೇಯನ ಹೇಗೆ ಮರೆಯೋದು ಅಲ್ವಾ? ಸೊ ಇಲ್ಲಿ ನೋಡ್ತಾ ಇರ್ಬೋದು ಆಂಜನೇಯನದು ಸ್ಟ್ಯಾಚು, ಹನುಮಾನ್ದು ಸ್ಟ್ಯಾಚು. ಒಂದು ಆಂಜನೇಯನ್ ದೇವಸ್ಥಾನದ ಹತ್ರನೇ ಇನ್ನೊಂದು ಕೇವ್ ಇದೆ, ರಾಮಾಯಣ ಕೇವ್ ಅಂತ. ಸೊ ಆ ಒಂದು ಕೇವ್ ಒಳಗಡೆ ರಾಮಾಯಣ ಸ್ಟೋರಿನ ಡಿಪಿಕ್ಟ್ ಮಾಡುವಂತಹ ಸ್ಟ್ಯಾಚೂಸ್ಗಳನ್ನ ಮಾಡಿದ್ದಾರೆ. ಸೊ ಅದಕ್ಕೆ ಎಂಟ್ರಿ ಫೀಸ್ ಬಂದು 15 ರಿಂಗೆಟ್ಸ್ ಆಗುತ್ತೆ. ಸೊ ಮಾಮೂಲಿ ಕೇವ್ ಒಳಗಡೆ ಇರೋದಲ್ವಾ. ಸೊ ನಾವು ಆಲ್ರೆಡಿ ಆ ಥರದ್ದು 2 ಕೇವ್ ನೋಡಿದೀವಿ. ಸೊ ಹಾಗಾಗಿ ಈ ಒಂದು ರಾಮಾಯಣ ಕೇವ್ನ ಸ್ಕಿಪ್ ಮಾಡ್ತಾ ಇದೀವಿ. ಜೊತೆಗೆ ಇಲ್ಲಿ ಸ್ನೋ ವರ್ಲ್ಡ್ ತರನೂ ಇದೆ ಅಲ್ವಾ? ಸ್ನೋ ವರ್ಲ್ಡ್ ತರನೂ ಇದೆ. ಸೊ ಅವಕ್ಕೆಲ್ಲ ಎಂಟ್ರಿ ಫೀಸ್ಗಳು ಕೊಟ್ಕೊಂಡು ನೀವು ನೋಡ್ಬೋದು. ಪಾನಿಪುರಿ ಬಾಟು ಕೇವ್ಸ್ ಅಲ್ಲಿ ಹತ್ತು ಪುರಿಗೆ 10 ರಿಂಗೆಟ್ ಪೂಜಾ. 10 ಪುರಿ 10 ರಿಂಗೆಟ್ ಪಾನಿಪುರಿ. ಎರಡು ದಿನ ತಡ್ಕೊಂಡ್ರೆ ಹೋಗ್ಬಿಟ್ಟು ಎಲ್ಲ 2 ದಿನ ಸೈಲೆಂಟ್ ಆಗ್ಬಿಟ್ರೆ ಅಲ್ಲಿ ಹೋಗ್ಬಿಟ್ಟು ಹೊಟ್ಟೆ ತಗೋತೀವಿ. ಒಂದು ಪುರಿಗೆ ಸೊ ಚಿಕನ್ ಕರಿ ದೇವಸ್ಥಾನದ ಹತ್ರ ಈ ಒಂದು ಹೋಟೆಲ್ ಅಲ್ಲಿ ಚಿಕನ್ ಕರಿ, ಚಿಕನ್ ಗ್ರೇವಿ ಇದೆಲ್ಲ ಮಾಡ್ತಿದ್ದಾರೆ. ಏನು ಮಾಡಕ್ಕಾಗಲ್ಲ. ಲೈಕ್ ಇನ್ನ ಒಬ್ರೇ ಬರೋಲ್ವಲ್ಲ, ಲೈಕ್ ಫಾರಿನರ್ಸ್ ಬರ್ತಾರೆ. ಬಿಸ್ನೆಸ್ ಇಸ್ ಅ ಬಿಸ್ನೆಸ್. ಸೊ ಈ ಒಂದು ಬಾಟು ಕೇವ್ಸ್ ಹತ್ರನೇ ನಿಮ್ಗೆ ಒಂದು ರೆಸ್ಟೋರೆಂಟ್ ಸಹ ಇದೆ. ಸೊ ಇಲ್ಲಿ ಆಲ್ ವೆರೈಟೀಸ್ ಆಫ್ ಫುಡ್ ನಿಮ್ಗೆ ಸಿಗುತ್ತೆ. ಪಾನಿಪುರಿ, ದಹಿಪುರಿ, ಇವನ್ ಚಿಕನ್ ರಿಲೇಟೆಡ್ ಐಟಮ್ಸ್ ಗಳು ಸಹ ಇದು ನಿಮ್ಗೆ ಅವೈಲಬಲ್ ಇದೆ ಈ ಒಂದು ರೆಸ್ಟೋರೆಂಟ್ ಅಲ್ಲಿ. ಸೊ ಇದಾಗಿತ್ತು ಬಾಟು ಕೇವ್ಸ್, ಮಲೇಷ್ಯಾದಲ್ಲಿರುವಂತಹ ಬಾಟು ಕೇವ್ಸ್ ಒಂದು ಸಣ್ಣ ಟೂರ್ ನಿಮ್ಗಾಗಿ. ಸೊ ಹೋಪ್ ಈ ಒಂದು ಬಾಟು ಕೇವ್ಸ್ ವ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಸೊ ಮಲೇಷ್ಯಾದಲ್ಲಿ ಬಂದು ಈ ರೀತಿಯಾದ ಟೆಂಪಲ್ಸ್ ನ ನೋಡಕ್ಕೆ ತುಂಬಾನೇ ಖುಷಿ ಆಯ್ತು. ಲೈಕ್ ನಮ್ಗೆ ಏನ್ ಅನಿಸ್ತು ಅಂತಂದ್ರೆ ಲೈಕ್ ನಮ್ಮ ದೇಶದಲ್ಲೇನೆ ಯಾವ್ದೋ ಟೆಂಪಲ್ ಟೂರ್ ನ ಮಾಡ್ತಾ ಇದೀವಿ ಅನ್ನೋ ಫೀಲಿಂಗ್ ನ ಕೊಡ್ತು. ಸೊ ಯಾ, ಇಟ್ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್. ಯಾ, ದಟ್ಸ್ ಇಟ್ ಫಾರ್ ಟುಡೇಸ್ ಬ್ಲಾಗ್. ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ. ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ. ಬಾಯ್ ಗಾಯ್ಸ್ ಅಂಡ್ ಟೇಕ್ ಕೇರ್.